ಹಾಯ್ ಯಾಲ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಲಾಸ್ಟ್ವರೆಗೂ ನೋಡಿ. ನಾನು ಮನೆಯಿಂದ ಹೊರಟು ಈಗ ಹೊಸಕೋಟೆನಲ್ಲಿ ಟಿಫನ್ ತಿನ್ನೋಣ ಅಂತ ಇಲ್ಲಿ ಸ್ಟೇ ಆಗಿ ಮತ್ತೆ ಟಿಫನ್ ತಿನ್ಕೊಂಡು ಮತ್ತೆ ನಾವು ಹೋಗ್ಬೇಕಾಗಿರೋ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇದು ಯಾವುದು ಏನು ಅಂತ ಕಮೆಂಟ್ ಮಾಡಿ. ನಾನೇ ಹೇಳ್ಬಿಡ್ತೀನಿ ಬಿಡಿ, ಕಮೆಂಟ್ ಏನು ಮಾಡೋದು ಬೇಡ, ಬಿಕಾಸ್ ಈ ವಿಡಿಯೋದಲ್ಲಿ ನಾನು ಹೆಸರು ಕೂಡ ತೋರಿಸ್ಬಿಟ್ಟಿದ್ದೀನಿ. ಹಾಗಾಗಿ ಇದು ಓರಿಯನ್ ಮಾಲ್ ಅಂತ, ಎಲ್ಲಿರೋದು ಏನು ಅಂತೆಲ್ಲ ನೀವು ಕಾಮೆಂಟ್ ಮಾಡಿ. ನನಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಈ ಓರಿಯನ್ ಮಾಲ್ ಗೊತ್ತಿದೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದಿರೋದು ಹೊಸಕೋಟೆಯಲ್ಲಿ, ಬಟ್ ಹೊಸಕೋಟೆ ಬಿಟ್ಟು ನಾವು ಮುಂದೆ ಹೋಗಬೇಕು. ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ನಾನು ಇಲ್ಲಿ ಆಲ್ ಮಾರ್ಕೆಟ್ ಅಂತ ಇದೆ, ಅಲ್ಲಿ ಬಂದಿದ್ದೀನಿ. ಈ ಆಲ್ ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ ಏನು ಅಂತ ಒಂದು ಪುಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ, ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯಾಂಗೋಸ್ ಎಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ಬೇಕಿಂಗ್ ಐಟಮ್ಸ್, ರಸ್ಕು, ಬ್ರೆಡ್ಡು, ಡೋನಟ್ಸು, ಪಿಜ್ಜಾ ಮೋಲ್ಡ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಹಾಗೆ ಬರ್ಗರ್ಗೆ ಯೂಸ್ ಮಾಡ್ತೀವಲ್ಲ ಬನ್ಸು, ಪ್ಯಾನ್ ಕೇಕ್ಸು, ಮತ್ತೆ ಸ್ವೀಟ್ ಬಿಸ್ಕೆಟ್, ಸಾಲ್ಟ್ ಬಿಸ್ಕೆಟ್ ಪ್ರತಿಯೊಂದೂ ಸಿಗುತ್ತೆ. ಹಾಗೆ ಸ್ನ್ಯಾಕ್ ಐಟಮ್ಮು, ಚಿಪ್ಸು, ಲೇಸು ಅದೆಲ್ಲನೂ ಸಿಗುತ್ತೆ. ಮತ್ತೆ ಇಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ. ನನಗೆ ತುಂಬ ಇಷ್ಟ ಆಯಿತು, ಫ್ರೆಶ್ ಆಗಿತ್ತು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲನೂ. ಆಚೆ ಅಂತ ತೊಗೊಳೋಕ್ಕಿಂತ ಇಲ್ಲಿ ತೊಗೊಳೋದು ತುಂಬ ಬೆಸ್ಟ್ ಅಂತ ನಾನು ರೆಫರ್ ಮಾಡ್ತೀನಿ. ನೀವು ಅನ್ಕೊಬೋದು ಇದೆಲ್ಲ ಹೇಳ್ತಾ ಇದ್ದಾರೆ ಬಟ್ ಪ್ರೈಸ್ ಮಾತ್ರ ಹೇಳ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಪ್ರೈಸ್ ಅಲ್ಲಲ್ಲೇ ಮೆನ್ಷನ್ ಮಾಡಿರ್ತಾರೆ, ಅಂದರೆ ಅದು ಡಿಪೆಂಡ್ ಆಗುತ್ತೆ ಯಾವ ಸೀಸನಲ್ಲಿ ಅದು ಯಾವ್ಯಾವ ವೆಜಿಟೇಬಲ್ಸ್ ಕಮ್ಮಿ ಸಿಗುತ್ತೆ ಅದು ರೇಟ್ ಜಾಸ್ತಿ ಇರುತ್ತೆ, ಯಾವ್ದ್ಯಾವುದು ಜಾಸ್ತಿ ಸಿಗುತ್ತೆ ಅದು ರೇಟ್ ಕಮ್ಮಿ ಇರುತ್ತೋ. ಸೊ ಹಾಗಾಗಿ ಡಿಪೆಂಡ್ ಆಗುತ್ತೆ, ಒಂದೊಂದು ಸೀಸನಲ್ಲಿ ಒಂದೊಂದು ಥರ. ಸೊ ನೋಡ್ತಾ ಇರ್ಬೋದು, ಇಲ್ಲೆಲ್ಲನೂ ರೂಮ್ ಫ್ರೆಶ್ನರ್ಸು, ಮತ್ತು ಟಂಗ್ ಕ್ಲೀನರು, ಮತ್ತು ಟಾಯ್ಲೆಟ್ ಐಟಮ್ಸು, ಮತ್ತು ಇಲ್ಲಿ ನೋಡಿದ್ರೆ ಶಾಂಪೂ, ಡಿಯೋಡ್ರೆಂಟ್ಸು, ಮತ್ತು ಕಂಡೀಷ್ನರ್, ಬಾಡಿ ವಾಶ್ ಪ್ರತಿಯೊಂದು ಸಿಗುತ್ತೆ. ಆಲ್ ಇನ್ ಒನ್ ಸ್ಪಾಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಈ ಕಡೆ ಹನಿದು ಮತ್ತು ಮೂವಿ ನೋಡ್ಬೇಕಾದ್ರೆ ನಮಗೆ ಏನೇನು ಸ್ನ್ಯಾಕ್ ಬೇಕಾಗುತ್ತೆ ಅದೆಲ್ಲನೂ ಸಿಗುತ್ತೆ ಇಲ್ಲಿ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ನೂಡಲ್ಸು, ರಾಮನ್ನು, ಮ್ಯಾಗಿ, ಮತ್ತು ಇನ್ನೂ ಬೇಜಾನಿತ್ತು. ನಾನು ಅದೆಲ್ಲ ಕವರ್ ಮಾಡ್ಕೊಂಡಿಲ್ಲ, ನಾನು ಮೇನ್ ಮಾತ್ರ ಕವರ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗೋಗುತ್ತೆ ಅಂತ ಅಷ್ಟೇ. ಮತ್ತು ವಿಡಿಯೋ ಲೆಂತಿ ಆದರೆ ಮತ್ತೆ ಯಾರು ನೋಡಲ್ಲ, ಹಾಗಾಗಿ ನಾನು ಶಾರ್ಟ್ ಆಗಿ ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನೋಡ್ಬೋದು, ಮಸಾಲೆ ಐಟಮ್ಸು, ಮಸಾಲೆ ಪೌಡರ್ಸು, ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಅವೈಲಬಲ್ ಇದೆ, ಪಾಕೆಟ್ ಡ್ರೈ ಫ್ರೂಟ್ಸ್ ಕೂಡ ಅವೈಲಬಲ್ ಇದೆ. ನಾವು ನಾರ್ಮಲ್ ಆಗಿ ಲೂಸ್ ಡ್ರೈ ಫ್ರೂಟ್ಸ್ ಕೂಡ ತೊಗೊಳ್ಬೋದು. ಹಾಗೆ ಇಲ್ಲಿ ಡೀಪ್ ಫ್ರೈ ಮಾಡ್ತೀವಲ್ಲ ಚಿಪ್ಸು, ಬೋಟೀಸು, ಆ ಥರ ಮಸಾಲೆ ಐಟಮ್ಸ್ ಕೂಡ ಸಿಗುತ್ತೆ. ಮತ್ತು ಇಲ್ಲಿ ಇನ್ನೊಂದೇನು ಡಿಫ್ರೆಂಟ್ ಥಿಂಗ್ ಅಂತಂದರೆ, ಇಲ್ಲಿ ಅವರು ರೇಟ್ನ ಮೆನ್ಷನ್ ಮಾಡಿರಲ್ಲ, ಅದೆಷ್ಟು ಅಮೌಂಟ್ ಅಂತ ಮೆನ್ಷನ್ ಮಾಡಿರಲ್ಲ. MRP ಮೇಲೆ ಏನಿರುತ್ತೆ ಅದೇ ಕೊಡ್ತಾರೆ. ಸೇಮ್ ಡಿಮಾರ್ಟ್ ಥರನೇ, ಬಟ್ ಡಿಮಾರ್ಟ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಡಿಮಾರ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ, ಹಾಗೆ MRP ಮೆನ್ಷನ್ ಮಾಡಿರ್ತಾರೆ. ಹಾಗೆ ಡಿಮಾರ್ಟ್ ಪ್ರೈಸ್ ಅಂತ ಒಂದಿರುತ್ತಲ್ವ, ಸೊ ಅದನ್ನು ಡಿಸ್ಕೌಂಟ್ ತೆಗೆದು ಡಿಮಾರ್ಟ್ ಪ್ರೈಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಬಟ್ ಇಲ್ಲಿ ಆ ಥರ ಅಲ್ಲ, ಅವರು MRP ಮೇಲೆ ಏನಿರುತ್ತೋ ಅದೇ, ಲಿಟಲ್ ಬಿಟ್ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಬಟ್ ಆಫರ್ಸಲ್ಲಿ ಏನಾದ್ರು ಬಂದರೆ ಕಮ್ಮಿ ಬೀಳುತ್ತೆ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು, ಸೆಂಟೆಡ್ ಕ್ಯಾಂಡಲ್ಸು, ಮತ್ತು ಊದ್ಕಡ್ಡಿ, ಕರ್ಪೂರ. ಪೂಜೆ ಮಾಡ್ಬೇಕಾದ್ರೆ ಈ ಸೆಂಟೆಡ್ ಕ್ಯಾಂಡಲ್ಸ್ನ ಯೂಸ್ ಮಾಡಿದ್ರೆ ಮನೆ ಫುಲ್ಲು ಘಮ್ ಅಂತ ಇರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ನಾನು ಆಗಲೇ ಹೇಳಿದ್ನಲ್ಲ ಡ್ರೈ ಫ್ರೂಟ್ಸ್ ಅಂತ, ಡ್ರೈ ಫ್ರೂಟ್ಸು, ಮತ್ತು ಈ ಕಡೆ ಕಾಫಿ ಮತ್ತು ಟೀ, ತುಂಬ ಬ್ರ್ಯಾಂಡ್ ಅವೈಲಬಲ್ ಇರುತ್ತೆ. ನಾವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀವೋ ಆ ಬ್ರ್ಯಾಂಡ್ಸ್ ತೊಗೊಳ್ಬೋದು. ಮತ್ತು ಈ ಕಡೆ ಓವರ್ ನೈಟ್ ಓಟ್ಸು, ಮತ್ತು ಇನ್ಸ್ಟೆಂಟ್ ಓಟ್ಸು, ಚಾಕೋಸು, ಬೋರ್ಮಿಟಾ, ಹಾರ್ಲಿಕ್ಸು, ಮದರ್ಸ್ ಹಾರ್ಲಿಕ್ಸು. ಇಲ್ಲಿ ಗ್ರೀನ್ ಟೀ ನೋಡಿ, ನನಗಿದೇ ಶಾಕ್ ಆಗಿದ್ದು, ಎಷ್ಟು ವೆರೈಟಿ ಆಫ್ ಗ್ರೀನ್ ಟೀ ಸಿಗುತ್ತೆ ಅಂದರೆ, ಎಷ್ಟು ಫ್ಲೇವರ್ ಗ್ರೀನ್ ಟೀ ಸಿಗುತ್ತೆ ಅಂದರೆ ನಾನು ನೋಡಿ ಶಾಕ್ ಆದೆ. ಇದಾದಮೇಲೆ ಬಿಸ್ಕೆಟ್ಸು, ಮತ್ತು ಸ್ವೀಟ್ಸು, ಮತ್ತು ನಿಮಗೆ ಯಾವ ಥರ ಬಿಸ್ಕೆಟ್ಸ್ ಬೇಕು ಎಲ್ಲನೂ ಸಿಗುತ್ತೆ.
ಮತ್ತು ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಿಕ್ಚರ್ಸು, ಹಾಗೆ ಕುರ್ಕುಲ್ ತಿಂಡಿ ಎಲ್ಲನೂ ಸಿಗುತ್ತೆ. ಈ ಕಡೆ ನೋಡಿದ್ರೆ ಗ್ಲೂಕೋಸ್ ಪೌಡರ್, ಅಂದರೆ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಗ್ಲೂಕೋಸ್ ಪೌಡರು ಮತ್ತು ಈನೋ. ಇಲ್ಲಿ ಜ್ಯೂಸ್ ಕೌಂಟರ್ಸ್ ನೋಡ್ಸಿದ್ರೆ ಅಂತೂ ಯಪ್ಪ, ಮಕ್ಕಳು ನೋಡಿದ್ರೆ ಅಂತೂ ಅಲ್ಲೇ ಇದ್ದೋಗ್ತಾರೆ. ಎಷ್ಟು ಜ್ಯೂಸ್ ಕೌಂಟರ್ಸ್ ಇದೆ ಅಂದರೆ ಅಷ್ಟು ಜ್ಯೂಸ್ ವೆರೈಟೀಸ್ ಆಫ್ ಇದೆ. ಮತ್ತು ತುಂಬ ಕಡೆ ಬ್ಲ್ಯಾಕ್ ವಾಟರ್ ಅವೈಲಬಲ್ ಇರಲ್ಲ, ಇಲ್ಲಿ ಬ್ಲ್ಯಾಕ್ ವಾಟರ್ ಕೂಡ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕೈಂಡ್ಸ್ ಆಫ್ ಜ್ಯೂಸಸ್ ಇದೆ ಅಂತ. ಹಾಗೆ ಚಿಯಾ ಸೀಡ್ಸ್ ಅಂತ ಬರುತ್ತೆ ಅಲ್ವಾ, ಚಿಯಾ ಸೀಡ್ಸು ಬೇರೆ ಬೇರೆ ವಾಟರಲ್ಲಿ ಸೋಕ್ ಮಾಡಿ ಕೂಡ ಇಟ್ಟಿದ್ದಾರೆ. ಈಗ ಎಕ್ಸಾಂಪಲ್ ಕೊಕೊನಟ್ ವಾಟರ್ ತಗೊಂಡು ಕೊಕೊನಟ್ ವಾಟರಲ್ಲಿ ಚಿಯಾ ಸೀಡ್ಸ್ನ ನೆನೆಸು ಆ ಬಾಟಲಲ್ಲಿ ಇಟ್ಟಿದ್ದಾರೆ. ಸೊ ಆ ಥರ ಬೇರೆ ಬೇರೆ ವಾಟರಲ್ಲಿ ಆ ಥರ ಚಿಯಾ ಸೀಡ್ಸ್ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಚೆನ್ನಾಗಿತ್ತು, ನಾನು ತೊಗೊಂಡಿದ್ದೆ, ಸೂಪರ್ ಆಗಿತ್ತು. ಹಾಗೆ ಇಲ್ಲಿ ಬೇರೆ ಬೇರೆ ಕಂಟ್ರೀಸಲ್ಲಿ ಇಂದು ಚಾಕ್ಲೇಟ್ ಕೂಡ ಇಲ್ಲೇ ಇದೆ, ನಾವು ನೋಡಿ ತೊಗೊಳ್ಬೋದು. ಮತ್ತು ಇಲ್ಲಿ ಬಾಡಿ ಲೋಷನ್ಸು, ಡಿಯೋಡ್ರೆಂಟ್ಸು ಎಲ್ಲನೂ ತೊಗೊಳ್ಬೋದು. ಮತ್ತು ಇಲ್ಲಿ ರೂಮ್ ಫ್ರೆಶ್ನರ್ಸ್ ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದೂ ಇದೆ. ನಾನು ಹೇಳ್ತೀನಿ ಅಂದರೆ ಇದು ಬಂದು ಆಲ್ ಇನ್ ಒನ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಡಿಶ್ ಲಿಕ್ವಿಡು, ಟಿಶ್ಯೂ ಪೇಪರ್ಸು, ವೆಟ್ ಟಿಶ್ಯೂ ಪೇಪರು, ವೆಟ್ ವೈಪ್ಸು. ಹಾಗೆ ನನಗಿಲ್ಲಿ ಏನು ತುಂಬ ಇಷ್ಟ ಆಯಿತು ಅಂದರೆ ಬ್ಯಾಗ್ ಕಲೆಕ್ಷನ್ಸು, ಮತ್ತು ಹಾಗೆ ಇಯರಿಂಗ್ಸು, ಕ್ಲಚರ್ಸು, ರಬ್ಬರ್ ಬ್ಯಾಂಡ್ಸ್ ಎಲ್ಲ ತುಂಬ ಇದೆ ಇಲ್ಲಿ. ಬಟ್ ಬ್ಯಾಗ್ ಕಲೆಕ್ಷನ್ಸ್ ಅಂದು ನಂಗೆ ಸಖತ್ ಇಷ್ಟ ಆಯಿತು, ನೋಡ್ತಾ ಇರ್ಬೋದು ನೀವೇ. ಹಾಗೆ ಬ್ಯಾಂಗಲ್ಸು, ನೆಕ್ ಪೀಸಸ್ಸು, ಮತ್ತು ಚಿಕ್ಕ ಮಕ್ಕಳಿಗೆ ಹೆಡ್ ರಬ್ಬರ್ ಬ್ಯಾಂಡ್ಸು, ಮತ್ತು ಕಾಸ್ಮೆಟಿಕ್ ಐಟಮ್ಸ್ ಕೂಡ ಇಲ್ಲಿ ಅವೈಲಬಲ್ ಇದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಡಿಫ್ರೆಂಟಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ ನೋಡಿದವ್ರು ಹಂಗೆ ಅಟ್ರಾಕ್ಟ್ ಆಗಿಬಿಡ್ಬೇಕು, ಅಷ್ಟು ಚೆನ್ನಾಗಿದೆ. ಮತ್ತು ಈ ಕಡೆ ನೋಡ್ಬೋದು ಹ್ಯಾಂಡ್ ಬ್ಯಾಗ್ಸ್ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ. ಮತ್ತು ಈ ಕಡೆ ಕೂಲರ್ಸ್ ಎಲ್ಲ ಇಟ್ಟಿದ್ದಾರೆ, ತುಂಬ ವೆರೈಟೀಸ್ ಆಫ್ ಕೂಲರ್ಸ್ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಮತ್ತು ಇದೂ ಅಷ್ಟೇ, ವಾಚ್ ಕಲೆಕ್ಷನ್ಸು ಎಷ್ಟು ಡಿಫ್ರೆಂಟ್ ಮಾಡೆಲ್ಸ್ ಎಲ್ಲ ಇದೆ ನೋಡಿ. ಮತ್ತು ಹೇರ್ ಪಫು ಎಲ್ಲನೂ ಅವೈಲಬಲ್ ಇದೆ ಇಲ್ಲಿ, ನಾವು ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ. ಆಲ್ ಇನ್ ಒನ್ ಸ್ಪಾಟ್ ಅಂತಲೇ ಹೇಳ್ಬೋದು. ನಿಮಗೆ ಯಾವ್ಯಾವ ಥರದ್ದು ಗ್ರಾಸರಿ ಬೇಕಾ ಅಥವಾ ಏನೆಲ್ಲ ಬೇಕು ಎಲ್ಲ ಇದೆ, ನೋಡ್ತಾ ಇರ್ಬೋದು ಇಲ್ಲಿ. ಮತ್ತು ಇಯರಿಂಗ್ಸ್ ಎಲ್ಲನೂ ನಿಮಗೆ ಅವೈಲಬಲ್ ಇದೆ. ಮತ್ತು ಇಲ್ಲಿ ಕ್ಲಚರ್ಸು, ನಿಮಗೆ ಯಾವ ಸ್ಪೆಲ್ಲಿಂಗ್ ಬೇಕು ಆ ಥರ ಕ್ಲಚರ್ಸ್ ಕೂಡ ಸಿಗುತ್ತೆ. ಸೊ ನೋಡಿ ಇಲ್ಲಿ ಕಿಸ್ ಅಂಥದ್ದು ಆ ಥರ ಕ್ಲಚರ್ಸ್ ಕೂಡ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಆಗುವಂಥದ್ದು ಏನಿಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಮತ್ತು ಇದೊಂದು ಮಿರರ್ ಥರದ್ದು ಇದೆ, ನಾನು ನಿಮಗೆ ತೋರಿಸ್ತೀನಿ ರೀ. ಸೊ ನೋಡಿ ಈ ಥರ ಕೀ ಪಂಚ್ ಥರ, ಇದನ್ನು ಆರಾಮಾಗಿ ನಾವು ಕಾಲೇಜ್ಗೆ ಅಥವಾ ಸ್ಕೂಲಿಗೆ ಎತ್ಕೊಂಡು ಹೋಗ್ಬೋದು ಆರಾಮಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಮಿರರು. ಮತ್ತು ಇಲ್ಲೊಂದು ಚಿಕ್ಕದು ಪೌಚ್ ಥರ ಇದೆ, ಅದು ಒಂದು ಪೌಚ್ ಏನಾದ್ರು ಲಾಕೆಟ್ ಆ ಥರ ಇಟ್ಕೊಳೋದಕ್ಕೆ, ಕೀಸ್ ಏನಾದರೂ. ಮತ್ತು ಇಲ್ಲಿ ಪೆಟ್ಸ್ ಫುಡ್ ಕೂಡ ಅವೈಲಬಲ್ ಇದೆ, ಕ್ಯಾಟ್ಸ್ಗಾಗಲಿ ಮತ್ತು ಡಾಗ್ಸ್ಗಾಗಲಿ ಪೆಟ್ಸ್ ಫುಡ್ಸ್ ಕೂಡ ಅವೈಲಬಲ್ ಇದೆ. ನೀವು ಯಾವ ಥರ ಬೇಕಾದ್ರೆ ಆ ಥರ ಫುಡ್ಸ್ ತೊಗೊಳ್ಬೋದು, ಪೆಡಿಗ್ರಿ ಆ ಥರ ಕೂಡ ಸಿಗುತ್ತೆ. ಹಾಗೆ ಏರ್ ಸ್ಟ್ರೈಟ್ನರು, ಹೇರ್ ಕೂಂಬರು ಮತ್ತು ಹೇರ್ ಡ್ರೈ ಎಲ್ಲನೂ ಸಿಗುತ್ತೆ. ಇದು ಒಂದು ಮೈನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಪಿಂಗಾಣಿದು ಡಿನ್ನರ್ ಸೆಟ್ ಇದೆ ಇಲ್ಲಿ. ನನಗಂತೂ ಸೂಪರಾಗಿ ಅನ್ನಿಸ್ತು, ತೊಗೊಳೋಣ ಅಂದ್ಕೊಂಡೆ ಬಟ್ ಅಮೌಂಟ್ ಎತ್ಕೊಂಡು ಹೋಗಿರಲಿಲ್ಲ ನಾನು, ಬಿಕಾಸ್ ತುಂಬ ಶಾಪ್ ಮಾಡಿಬಿಟ್ಟಿದ್ದೆ ಫಸ್ಟೇ. ಇದೆಲ್ಲನೂ ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ನಾನು ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದರೆ ಅಂತೂ ನಾನು ಪಕ್ಕ ತೊಗೊತೀನಿ ಅದನ್ನು. ಇಲ್ಲಿ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಸರ್ವಿಂಗ್ ಪ್ಲೇಟ್ಸು, ಸರ್ವಿಂಗ್ ಬೌಲ್ಸ್ ಎಲ್ಲನೂ ಅವೈಲಬಲ್ ಇದೆ. ತುಂಬ ದೊಡ್ಡ ಬೌಲ್ಸ್ ಕೂಡ ನೀವು ತೊಗೊಳ್ಬೋದು. ಇದೊಂದು ತುಂಬ ಇಷ್ಟ ಆಯಿತು, ಹಾಗಾಗಿ ನಿಮಗೆ ತೋರಿಸ್ತಿದ್ದೀನಿ. ಮತ್ತು ನೆಕ್ಸ್ಟ್ ಬಂದರೆ ಇಲ್ಲಿ ಶೋ ಪೀಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಗಿಫ್ಟ್ ಬಾಕ್ಸ್ ಕೂಡ ಅವೈಲಬಲ್ ಇದೆ. ನಾವಲ್ಲಿ ಗಿಫ್ಟ್ ಏನಾದ್ರು ತೊಗೊಳ್ಬೋದು, ಅಥವಾ ಮ್ಯಾರೇಜು ಇಲ್ಲಾಂದರೆ ರಿಸೆಪ್ಷನ್ನು ಇಲ್ಲ ಬರ್ಡೇ ಯಾವುದಾದ್ರೂ ಇರಲಿ, ತೊಗೊಂಡು ಹಾಗೆ ಗಿಫ್ಟ್ ಬಾಕ್ಸಿಗೆ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು, ಅಷ್ಟು ಸಖತ್ತಾಗಿದೆ. ಹಾಗೆ ಇಲ್ಲಿ ಡ್ರೀಮ್ ಕ್ಯಾಚರ್ ಸಹ ಅವೈಲಬಲ್ ಇದೆ. ಇದು ನೋಡ್ತಿದ್ರೆ ನನಗಂತೂ ತೊಗೊಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಏನು ಮಾಡೋದು, ಕಾಸು ಎತ್ಕೊಂಡು ಹೋಗಿರಲಿಲ್ಲ. ಅದೇ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಅಮೌಂಟ್ ಇಲ್ಲ, ತೊಗೊಳೋದು ಬೇಡ ಅಂತಂದ್ಬಿಟ್ಟು ಸುಮ್ಮನೆ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದೆ. ಮತ್ತು ಈ ಕಡೆ ನೋಡ್ಬೋದು
ಪ್ಲಾಸ್ಟಿಕ್ ಶೋ ಫ್ಲವರ್ಸ್ ಬರುತ್ತಲ್ವ, ಸೊ ಅದು ನಾವು ಯಾವುದಾದ್ರೂ ಒಂದು ಪಾಟಲ್ಲಿ ಹಾಕ್ಕೊಂಡು ಇಟ್ಕೊಳ್ಬೋದು ಡೆಕೋರ್ ಪೀಸ್ ಆಗಿ. ಇದು ಹ್ಯಾಂಗಿಂಗ್ ಫ್ಲವರ್ಸ್ ಅಂತ, ಹ್ಯಾಂಗ್ ಮಾಡ್ಕೊಳ್ಬೋದು ಕಿಚನಲ್ಲಿ ಅಥವಾ ವಾಶ್ರೂಮಲ್ಲಿ ಎಲ್ಲಾದರೂ. ಇದು ದೇವ್ರ ಮನೆಯಲ್ಲಿ ಇಡ್ತೀವಲ್ಲ ಪಾತ್ರೆ, ಸೊ ಅದು ದೀಪ ಮತ್ತು ಏನು ಪ್ಲೇಟು ಮಿಕ್ಕಿದ ಏನೇನಿರುತ್ತಲ್ವ ದೇವ್ರ ಮನೆ ಪಾತ್ರೆ ಅದು ಎಲ್ಲ. ಮತ್ತು ಈ ಕಡೆ ನೋಡ್ಬೋದು ಸ್ಟೀಲ್ ಕಲೆಕ್ಷನ್ಸ್ ಅಂತೂ ಇವ್ರ ಹತ್ರ ಸೂಪರ್ ಆಗಿದೆ. ಪ್ಲೇಟ್ಸು ಮತ್ತು ಏನು ನೀರು ಕೊಡ್ತಾರಲ್ಲ ಚೊಂಬು, ಗ್ಲಾಸು ಎಲ್ಲನೂ ಇದೆ. ಈ ಕಡೆ ನೋಡಿದ್ರೆ ಮಕ್ಳಿಗೆ ಎಲ್ಲನೂ ಏನೇನು ಬೇಕು, ಕ್ರಯಾನ್ಸು ಮತ್ತು ಪೆನ್ಸಿಲ್ಲು, ಶಾರ್ಪ್ನರು, ಟೇಪು, ಮಕ್ಳಿಗೆ ಪ್ರಾಜೆಕ್ಟ್ ಮಾಡೋದಕ್ಕೆ ಏನೇನು ಬೇಕಲ್ಲ ಪ್ರತಿಯೊಂದು ಇದು ಒಂದು ಅಲ್ಲಿ ಸಿಗ್ಬಿಡುತ್ತೆ. ಮತ್ತು ಇಲ್ಲಿ ನೋಡ್ಬೋದು ನಾನ್ ಸ್ಟಿಕ್ ತವಾ ಮತ್ತು ಪ್ಯೂರ್ ಸ್ಟೀಲ್ ಕಡಾಯಿ, ಸಾಸ್ ಪ್ಯಾನ್ಸು ಮತ್ತು ಟೀ ಮಾಡೋ ಒಂದು ಪ್ಯಾನು, ಟೀ ಮಾಡೋ ಒಂದು ಕಡಾಯಿ ಮತ್ತು ಪಡ್ಡು ಪ್ಯಾನು, ಹಾಗೆ ಆಮ್ಲೆಟ್ ಹಾಕೊತೀವಲ್ವ ಸೊ ಆ ಪ್ಯಾನು ಎಲ್ಲನೂ ಸಿಗುತ್ತೆ. ಮತ್ತು ಹಾಗೆ ನಾನು ಮಾತಾಡ್ಬೇಕಾದ್ರೆ ಒಂಚೂರು ಮಿಸ್ಟೇಕ್ ಮಾಡಿದ್ದೀನಿ, ಪ್ಲೀಸ್ ಫಾರ್ಗಿವ್ ಮೀ. ನನಗೆ ಯೂಟ್ಯೂಬ್ ಹೊಸದಾಗಿರೋದ್ರಿಂದ ನನಗೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನಾನು ಕಲ್ತ್ಕೊತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಟೂಲ್ಸ್, ಇದು ಒಂದು ಸೆಕ್ಷನ್ ಫುಲ್ಲು ನೈಲ್ ಆರ್ಟ್ ಟೂಲ್ಸ್ ಅಂತ ಇಟ್ಬಿಟ್ಟಿದ್ದಾರೆ. ಒಂದೊಂದು ಸೆಕ್ಷನ್ ಒಂದೊಂದು ಥರ. ಹಾಗೆ ಇಲ್ಲಿ ನೋಡ್ಬೋದು ಮಫ್ಲರ್ಸು, ನಾವು ವಿಂಟರ್ಸಲ್ಲಿ ವೇರ್ ಮಾಡ್ತೀವಲ್ಲ ಸೊ ಆ ಥರ ಮಫ್ಲರ್ಸು. ಮತ್ತು ಈ ಕಡೆ ನೋಡಿದ್ರೆ ದೊಡ್ಡ ದೊಡ್ಡದು ಸ್ಟೀಲ್ ಪಾತ್ರೆಗಳು. ಈಗ ದೊಡ್ಡ ದೊಡ್ಡ ಫಂಕ್ಷನ್ಸಲ್ಲೆಲ್ಲನೂ ನಾವು ತುಂಬ ದೊಡ್ಡದಾಗಿ ಸ್ಟೋರ್ ಮಾಡ್ಕೊಳ್ಬೇಕು, ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದರೆ ಈ ಥರ ದೊಡ್ಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಾನ್ ಸ್ಟಿಕ್ ಏನು ಪಾಟ್ಸ್ ಕೂಡ ನಿಮಗೆ ಅವೈಲಬಲ್ ಸಿಗುತ್ತೆ. ಹಾಗೆ ಫಿಶ್ ಸಾಂಬಾರು ಮಾಡ್ಕೊಳ್ಬೇಕಂದ್ರೆ ಅಗಲವಾಗಿರೋ ಪಾಟ್ಸ್ ಕೂಡ ಅವೈಲಬಲ್ ಇದೆ ನಿಮಗೆ. ಹಾಗೆ ಇಲ್ಲಿ ನೋಡ್ಕೊಬೋದು ಟ್ರಾಲಿ, ಬ್ಯಾಗ್ಸು ಮತ್ತು ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು, ಮತ್ತು ಈ ಥರ ಎಲ್ಲರೂ ಆಚೆ ಹೋಗ್ಬೇಕಂದ್ರೆ ಗ್ರಾಸರೀಸ್ ತರಬೇಕಂದ್ರೆ ಗ್ರಾಸರಿ ಬ್ಯಾಗು ಎಲ್ಲನೂ ಸಿಗುತ್ತೆ. ಆಲ್ ಇನ್ ಒನ್ ಸ್ಪಾಟ್ ಇದು. ಮತ್ತು ಈ ಕಡೆ ನೋಡಿದ್ರೆ ವುಡನ್ದು ಸ್ಟಿಕ್ಸ್ ಅವೈಲಬಲ್ ಸಿಗುತ್ತೆ. ಈಗ ವುಡನ್ ಸ್ಟಿಕ್ಸಲ್ಲಿ ನಾವು ಕುಕ್ ಮಾಡ್ತೀವಲ್ವ ಸೊ ಅದು. ಈ ಕಡೆ ಬಂದರೆ ಫುಲ್ಲು ಏನು ಬಾಟಲ್ಸು, ಪ್ಲಾಸ್ಟಿಕ್ ಬಾಟಲ್ಸ್ ಇದೆಲ್ಲನೂ. ಮತ್ತು ಈ ಕಡೆ ಚಿಲ್ಡ್ರನ್ಸ್ಗೆ ಆಟ ಆಡೋದಕ್ಕಂತ ಅಂದ್ಬಿಟ್ಟು ಫುಲ್ಲು ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನಾನ್ ಸ್ಟಿಕ್ ಕಡಾಯಿ ಸಿಕ್ಕಿದ್ದಾರೆ. ನಾವೇನಾದ್ರು ಫ್ರೈ ಅಥವಾ ಏನಾದ್ರು ಕುಕ್ ಮಾಡ್ಕೊತೀವಲ್ವ, ಇಡ್ಲಿ ಪಾತ್ರೆ ನೋಡ್ಬೋದು. ಪಡ್ಡು ಪ್ಯಾನ್ ಕೂಡ ಇದೆ. ಇದು ಸಾಸ್ ಪ್ಯಾನು, ನಾನ್ ಸ್ಟಿಕ್ ತವಾ, ಇದು ನಾನ್ ಸ್ಟಿಕ್ ಪ್ಯಾನ್ ಇದು ಹೇಳ್ಬೇಕಂದ್ರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತೊಗೊಳ್ಬೇಕನ್ನಿಸ್ತು, ಬಟ್ ಅದು 3-4 ಸಾವಿರ ಇದೆ. ಯಪ್ಪ ತುಂಬ ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟು ಬಂದ್ಬಿಟ್ಟೆ ನಾನು. ಅಷ್ಟು ಕಾಸ್ಟ್ಲಿ, ಬಟ್ ಕ್ವಾಲಿಟಿ ವೈಸ್ ಕೊಡಬೇಕು ಅಂತ ಅನಿಸುತ್ತೆ, ಬಟ್ ತುಂಬ ಕಾಸ್ಟ್ಲಿ ಆಯಿತು ಅಂತ ನನ್ನ ಏನು ಅನಿಸಿಕೆ. ಮತ್ತು ಈ ಕಡೆ ಅಂಬ್ರೆಲಾಸ್ ಎಲ್ಲನೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಂಬ್ರೆಲಾಸ್ ಎಲ್ಲ ಇದೆ. ಮತ್ತು ಮೇಲೆ ಬೆಡ್ ಸ್ಪ್ರೆಡ್ಸು, ಬೆಡ್ಡು ಎಲ್ಲ ಸಿಗುತ್ತೆ. ಅಂದರೆ ಬೆಡ್ ಬರುತ್ತೆ ಮೇಲೆ, ಕೆಳಗಡೆ ಚಾಪೆ, ಬೆಡ್ ಮೇಲೆ ಏನು ಗಲೀಜು ಆಗದಿರೋ ಥರ ಆ ಥರ ಕೂಡ ಸಿಗುತ್ತೆ. ಮತ್ತು ಇಲ್ಲಿ ಫುಲ್ ಬರ್ಡೇ ಡೆಕೋರ್ ಐಟಮ್ಸು, ಏನು ಬಲೂನ್ಸ್ ಇರ್ಬೋದು ಮತ್ತು ಸ್ಟಿಕ್ಕರ್ಸ್ ಇರ್ಬೋದು ಎಲ್ಲನೂ ಸಿಗುತ್ತೆ. ಮತ್ತು ಸ್ಲಿಪ್ಪರ್ಸ್ ಕೂಡ ಅವೈಲಬಲ್ ಇದೆ ಅಲ್ಲಿ. ಅಂದರೆ ನೀವು ಥಿಂಕ್ ಮಾಡ್ಕೊಳ್ಳಿ ಎಷ್ಟು ಕಲೆಕ್ಷನ್ಸ್ ಇದ್ದಾವೆ ಅಂತ. ಆಲ್ ಇನ್ ಒನ್ ಸ್ಪಾಟ್ ಅಂತ ಆವಾಗಿಂದ ಹೇಳ್ತಾನೆ ಇದ್ದೀನಿ. ಮಕ್ಕಳನ್ನ ಕರ್ಕೊಂಡು ಬಂದರೆ ಅಂತೂ ಈ ಟೆಡಿ ಬೇರು, ಇದು ಡೋರೆಮಾನು ಮತ್ತು ಈ ಎಲಿಫೆಂಟ್ ಅಂತೂ ನಂಗೆ ಸಖತ್ ಇಷ್ಟ ಆಗೋಯ್ತು. ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅದು 1,500 ಇದೆ. ಹೆಂಗೆ ತೊಗೊಳ್ಳೋದು ಗುರು, 1,500 ಚಿಕ್ಕ ಇದು ಏನು ಎಲಿಫೆಂಟ್ ಬೊಂಬೆಗೆ. ಏನೋ ಒಂದು ಕನ್ವಿನ್ಸ್ ಮಾಡಿಕೊಂಡು ಬಂದ್ಬಿಟ್ಟೆ ಅಲ್ಲಿಂದ. ನೆಕ್ಸ್ಟ್ ಏನಾಯಿತು ಅಂತಂದ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಗ್ಲಾಸ್ ಜಾರ್ಸ್ ಇದೆಲ್ಲನೂ. ಹಾಗೆ ಇಲ್ಲಿ ನಾವು ಸ್ಟೋರೇಜ್ ಬಾಕ್ಸಸ್ ಇಟ್ಕೊತೀವಲ್ವ ಸೊ ಅದು. ಮತ್ತು ಇಲ್ಲಿ ಫುಲ್ ಪ್ಲಾಸ್ಟಿಕ್ ಥಿಂಗ್ಸೇ ಇದೆ, ಅಂದರೆ ಪ್ಲಾಸ್ಟಿಕ್ ಸ್ಟೋರೇಜ್ ಐಟಮ್ಸು ಮತ್ತು ಇಯರಿಂಗ್ಸ್, ಆರ್ಗನೈಸಿಂಗ್ ಬಾಕ್ಸಸ್ಸು ಇದೆಲ್ಲನೂ ಇದೆ. ಮತ್ತು ವಿಡಿಯೋ ತುಂಬ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಾರ್ಪೆಟ್ಸು ಮತ್ತು ನೈಫು ಮತ್ತು ಬ್ರೂಮು ಅದೆಲ್ಲನೂ ಇಲ್ಲಿ ನೋಡ್ತಾ ಇರ್ಬೋದು. ಕ್ಲಾಕ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ.
ಈ ಫ್ರೇಮ್ಸ್ ನೋಡ್ತಿದ್ದೀರಲ್ವ, ಈ ಫ್ರೇಮಲ್ಲಿ ಇದೊಂದು ಫ್ರೇಮ್ ನಂಗೆ ಸಖತ್ ಇಷ್ಟ ಆಯಿತು. ಇಲ್ಲಿ ಹ್ಯಾಂಡ್ ಮೇಡ್ ಪೇಂಟಿಂಗ್ ಫ್ರೇಮ್ ಕೂಡ ಅವೈಲಬಲ್ ಇದೆ. ಹಾಗೆ ಇಲ್ಲಿ ಪಾಟ್ರಿ ಐಟಮ್ಸು, ಒಂದು ಸೆಕ್ಷನ್ ಫುಲ್ಲು ಪಾಟ್ರಿ ಐಟಮ್ಸ್ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಸೀಡ್ಸ್ ಕೂಡ ಸಿಗುತ್ತೆ ನಿಮಗೆ, ಸಾಯಿಲ್ ಕೂಡ ಸಿಗುತ್ತೆ, ಹಾಗೆ ವಾಟರ್ ಪೋರಿಂಗು ಮತ್ತು ಸ್ಪ್ರೇ ಬಾಟಲು ಪ್ರತಿಯೊಂದು ಸಿಗುತ್ತೆ. ಇದ್ರ ಪಕ್ಕದಲ್ಲಿ ಹೋದರೆ ದೊಡ್ಡದು ಜಾರ್ಸ್ ಬರುತ್ತಲ್ವ, ಏನಂತಾರೆ ಗ್ಲಾಸ್ ಜಾರ್ಸ್ ಬರುತ್ತಲ್ವ ದೊಡ್ಡದು, ಅದು ಸಿಗುತ್ತೆ ಇಲ್ಲಿ. ಹಾಗೆ ಕಾಫಿ ಮಗ್ಸು ಸಿಗುತ್ತೆ. ಮತ್ತು ಇಲ್ಲಿ ಪಿಕಲ್ ಜಾರ್ಸ್ ಇದೆ ಅಲ್ಲ ದೊಡ್ಡದು, ಒಂದು 5 kg ಪಿಕಲ್ ಮಾಡೋ ಥರದ್ದು ದೊಡ್ಡದು. ಇಲ್ಲಿ ಗ್ಯಾಸ್ ಸ್ಟವ್ ಕೂಡ ಸಿಗುತ್ತೆ, 3 ಬರ್ನಲ್ ಸ್ಟವ್, 4 ಬರ್ನಲ್ ಸ್ಟವ್. ಹಾಗೆ ಸಿಲ್ವರ್ ಕಪ್ಸು, ಸಿಲ್ವರ್ದು ಏನೋ ಜ್ಯೂಸ್ ಗ್ಲಾಸಸ್ಸು ಮತ್ತು ಕರ್ಟನ್ಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿರೋ ಕರ್ಟನ್ಸ್ ಎಲ್ಲನೂ ಇಟ್ಟಿದ್ದಾರೆ. ಹಾಗೆ ಇದು ಗ್ಲಾಸ್ದು ಬಾಕ್ಸಸ್ಸು ಮತ್ತು ಸ್ಟೀಲ್ ಬಾಕ್ಸಸ್ಸು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಡ್ರೈ ಫ್ರೂಟ್ಸ್ ಸೆಕ್ಷನ್ ಇದು. ನಾನು ಆಗಲೇ ಹೇಳಿದ್ನಲ್ಲ ಲೂಸ್ ಕೂಡ ತೊಗೊಳ್ಬೋದು ಅಂತ, ಇದು ಲೂಸ್ ಸೆಕ್ಷನ್ನು. ನಾವು ಹಾಗೆ ಹಾಕ್ಕೊಂಡು ಒಂದು ಕವರ್ ಕೊಟ್ಟಿರ್ತಾರೆ, ಹಾಗೆ ಹಾಕ್ಕೊಂಡು ನಾವು ಇದು ಮಾಡ್ಕೊಬೋದು. ಇದು ಲಾಸ್ಟಲ್ಲಿ ಶೋ ಪೀಸ್ ಫ್ಲವರ್ಸ್ ಅಂತ ಹೇಳಿದ್ನಲ್ಲ, ಸೊ ಅದು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಗೈಸ್. ಓರಿಯನ್ ಮಾಲಲ್ಲಿ ಆಲ್ ಮಾರ್ಕೆಟ್ ಅಂತ ಒಂದು ಟೂರ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಬೇಕು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.